ಪ್ರಜ್ವಲ್ ರೇವಣ್ಣ ಎಸ್ಐಟಿ ಬಲೆಯೊಳಗೆ ಸಿಲುಕಿ ಒದ್ದಾಡ್ತಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ಪ್ರಜ್ವಲ್ ಫಲಿತಾಂಶ ಕೂಡ ಹೊರಬೀಳ್ತಾ ಇದ್ದು ಇದು ಎಸ್ಐಟಿ ಅಧಿಕಾರಿಗಳಿಗೆ ಸವಾಲಾಗಿದೆ. ಜೂನ್ 6ರವರೆಗೆ ಎಸ್ಐಟಿ ವಶದಲ್ಲಿರುವಂತಹ ಅತ್ಯಾಚಾರ ಆರೋಪಿ ಪ್ರಜ್ವಲ್ನ ಇವತ್ತು ಅಥವಾ ನಾಳೆ ಒಳಗೆ ಹಾಸನದಲ್ಲಿ ಸ್ಥಳ ಮಹಜರು ನಡೆಸಲೇಬೇಕಾಗಿದೆ. ಗೊತ್ತಿಲ್ಲ ನನ್ನದೇನೋ ತಪ್ಪಿಲ್ಲ ಅಂತಿರೋ ಪ್ರಜ್ವಲ್. ಸಂತ್ರಸ್ತೆ ಹೇಳಿಕೆ ಆಧರಿಸಿ ಎಲ್ಲ ಆಯಾಮದಲ್ಲಿ ಎಸ್ಐಟಿ ವಿಚಾರಣೆ. ಒಂಟಿ ಹಿಡಿತ. ಈ ಒಂಟಿ ಹಿಡಿತ ಅಂದ್ರೆ ಮತ್ತೇನಿಲ್ಲ, ತಾನು ಏನು ಹೇಳ್ತೀನೋ, ತಾನು ಏನು ಅಂದ್ಕೊಳ್ತೀನೋ ಅದನ್ನೇ ಕೊನೆವರೆಗೂ ಹೇಳೋದು. ಸದ್ಯ ಪ್ರಜ್ವಲ್ ರೇವಣ್ಣ ಇದೇ ಒಂಟಿ ಹಿಡಿತ ಸಾಧಿಸುತ್ತಿದ್ದಾರೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಅದೆಷ್ಟೇ ಪ್ರಯತ್ನ ಪಟ್ಟರೂ ಪ್ರಜ್ವಲ್ ಬಾಯಿ ಬಿಡ್ತಾನೆ ಇಲ್ಲ. 2 ದಿನಗಳಿಂದಲೂ ಹೇಳಿದ್ದನ್ನೇ ಹೇಳುತ್ತಿದ್ದಾನೆ ಅತ್ಯಾಚಾರ ಆರೋಪಿ ಪ್ರಜ್ವಲ್. ಪ್ರತಿ ಪ್ರಶ್ನೆಗೆ ಗೊತ್ತಿಲ್ಲ ಅನ್ನೋದೇ ಉತ್ತರ. ತನ್ನ ವಿರುದ್ಧ ಷಡ್ಯಂತ್ರ ಆಗದೆ ಇರೋರು ಮಾಡಿರುವ ಪಿತೂರಿ. ತಾನು ರಾಜಕೀಯವಾಗಿ ಬೆಳೆಯಬಾರದೆಂದು ಸಂಚು ಮಾಡಿದ್ದಾರೆ. ರಾಜಕೀಯವಾಗಿ ನನ್ನನ್ನ ಮುಗಿಸಲು ಪ್ಲಾನ್ ಮಾಡಿದ್ದಾರೆ. ತನ್ನ ವಿರುದ್ಧದ ಪ್ರಕರಣಗಳಲ್ಲಿ ತನ್ನದೇನೂ ತಪ್ಪಿಲ್ಲ ಅಂತ ಪದೇ ಪದೇ ಹೇಳ್ತಿದ್ದಾನೆ ಆರೋಪಿ. ಇದು ಎಸ್ಐಟಿ ಅಧಿಕಾರಿಗಳಿಗೆ ತಲೆಬಿಸಿ ಹೆಚ್ಚಿಸಿದೆ. ಆದರೆ ಪ್ರಜ್ವಲ್ ಏನೇ ಉತ್ತರ ಕೊಟ್ಟರು ಸಂತ್ರಸ್ತೆ ಹೇಳಿಕೆ ಮುಂದಿಟ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ಪ್ರಜ್ವಲ್ ಕೇಸ್ ತನಿಖೆ ಸಂಪೂರ್ಣ ಮಹಿಳಾ ಅಧಿಕಾರಿಗಳ ಹೆಗಲಿಗೆ. ಏರ್ಪೋರ್ಟ್ನಿಂದ ಕರೆ ತಂದಿದ್ದು ಸೇರಿ ಎಲ್ಲದಕ್ಕೂ ಲೇಡಿ ಆಫೀಸರ್. ಪ್ರಜ್ವಲ್ ಪ್ರಕರಣದಲ್ಲಿ ಈವರೆಗೂ ಹೆಚ್ಚು ಗಮನ ಸೆಳೆದಿರೋದು ಮಹಿಳಾ ಆಫೀಸರ್ಸ್. ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಕಚೇರಿಯಲ್ಲಿ ಎಸ್ಪಿ ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ಮಹಿಳಾ ಅಧಿಕಾರಿಗಳೇ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ಪ್ರಶ್ನಿಸಿದ್ದಾರೆ. ವಿಚಾರಣೆ ಮಾಡೋದು, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು, ಎವಿಡೆನ್ಸ್ ಪರಿಶೀಲನೆ ಮಾಡ್ತಿರೋದೆಲ್ಲ ಮಹಿಳಾ ಅಧಿಕಾರಿಗಳೇ. ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ಬಂಧಿಸಿದ್ದು, ಏರ್ಪೋರ್ಟ್ನಿಂದ ಎಸ್ಐಟಿ ಕಚೇರಿಗೆ ಕರೆತಂದಿದ್ದು, ವೈದ್ಯಕೀಯ ಪರೀಕ್ಷೆಗೆ ಮತ್ತು ಪ್ರಜ್ವಲ್ನ ಕೋರ್ಟ್ಗೆ ಕರೆತಂದಿದ್ದು ಸಹ ಮಹಿಳಾ ಅಧಿಕಾರಿಗಳೇ. ಹಿರಿಯ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳಿಗೆ ತನಿಖೆಯ ಹೊಣೆ ಹೊರಿಸಿದ್ದಾರೆ ಎನ್ನಲಾಗಿದೆ. ತನಿಖಾಧಿಕಾರಿ ಬಿಟ್ರೆ ಒಂದು ನರಪಿಳ್ಳೆನೂ ಅತ್ತ ಸುಳಿಯುವಂತಿಲ್ಲ. ಪ್ರಜ್ವಲ್ ಇರುವ ಕೊಠಡಿ ಬಳಿ ಹಿರಿಯ ಅಧಿಕಾರಿಗಳ ತೀವ್ರ ನಿಗಾ. ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಚೇರಿಯಲ್ಲಿ 2 ದಿನ ಕಳೆದಾಗಿದೆ. ಆದರೆ ಆರೋಪಿ ಇರುವಂತಹ ಕೊಠಡಿ ಬಳಿ ಎಸ್ಐಟಿ ಅಧಿಕಾರಿಗಳು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಪ್ರಜ್ವಲ್ ಇರುವ ಕೊಠಡಿ ಕಡೆ ಯಾರೂ ಹೋಗುವಂತಿಲ್ಲ. ಸಿಐಡಿ ಅಧಿಕಾರಿಗಳು ಸಿಬ್ಬಂದಿ ಕೂಡ ಅತ್ತ ಸುಳಿಯುವಂತಿಲ್ಲ. ಈ ಬಗ್ಗೆ ಅಧಿಕಾರಿ ಸಿಬ್ಬಂದಿಗೆ ಖಡಕ್ ಎಚ್ಚರಿಕೆಯನ್ನ ಕೊಡಲಾಗಿದೆ. ಪ್ರಜ್ವಲ್ ಬಳಿ ತೆರಳಲು ತನಿಖೆ ನಡೆಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಮಾತ್ರವೇ ಅವಕಾಶ ಕಲ್ಪಿಸಲಾಗಿದೆ. ತನಿಖೆಗೆ ಸಂಬಂಧಪಟ್ಟವರು ಮಾತ್ರವೇ ಪ್ರಜ್ವಲ್ನ ಮಾತಾಡಿಸಬಹುದು. ಉಳಿದವರು ಯಾರಿಗೂ ಕೂಡ ಆ ಅವಕಾಶವಿಲ್ಲ. ಇತರರು ಓಡಾಡುವ ಬಗ್ಗೆ ಎಸ್ಐಟಿ ಹಿರಿಯ ಅಧಿಕಾರಿಗಳಿಂದ ತೀವ್ರ ನಿಗಾ ಇರಿಸಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲುವ ಸಾಧ್ಯತೆ ಹಿನ್ನೆಲೆ ಇವತ್ತು ಅಥವಾ ನಾಳೆ ಸ್ಥಳ ಮಹಜರು ನಡೆಸಲಿರುವ ಎಸ್ಐಟಿ ಪ್ರಜ್ವಲ್ ವಿರುದ್ಧ ಇರೋದು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳು. ಹಾಗಾಗಿ ಸಂತ್ರಸ್ತೆಯರು ಆರೋಪಿಸಿದಂತೆ ಹಾಸನದ ಸರ್ಕಾರಿ ಎಂಪಿ ನಿವಾಸ, ಹೊಳೆನರಸೀಪುರ ಮನೆ, ಫಾರ್ಮ್ ಹೌಸ್ ಸೇರಿದ ಹಾಗೆ ಇತರೆಡೆ ಸ್ಥಳ ಮಹಜರು ನಡೆಸಬೇಕಿದೆ. ಸ್ಥಳ ಮಹಜರು ಆದ್ಮೇಲೆ ಮತ್ತೆ ವಿಚಾರಣೆ ನಡೆಸಬೇಕಿದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲುವ ಸಾಧ್ಯತೆಯೂ ಇದೆ. ನಾಡಿದ್ದು ಹಾಸನ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ. ಒಂದು ವೇಳೆ ಪ್ರಜ್ವಲ್ ಗೆದ್ರೆ ಹಾಸನದ ಚಿತ್ರಣವೇ ಸಂಪೂರ್ಣ ಬದಲಾಗಲಿದೆ. ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಮತ್ತು ಅಭಿಮಾನಿಗಳು ಬಂದು ಸೇರೋದ್ರಿಂದ ಸ್ಥಳ ಮಹಜರು ನಡೆಸೋದು ಕಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂದು ಅಥವಾ ನಾಳೆ ಒಳಗೆ ಸ್ಥಳ ಮಹಜರು ನಡೆಸಲಿದೆ ಎಸ್ಐಟಿ. ಜಗದೀಶ್, TV9 ಬೆಂಗಳೂರು.